ಬಂಧುಗಳೇ, ಅವರ ನಿಲುವು ಅಜೆಂಡಾ ಬಹಳ ಸ್ಪಷ್ಟವಾಗಿದೆ. ನಿಮ್ಮ ಆಶೀರ್ವಾದದಿಂದ 136 ಸೀಟ್ ಬಂದಿದೆ. ಇದು ನಿಮ್ಮ ಸರ್ಕಾರ. ದೇಶವನ್ನ ನೀವೇ ರಕ್ಷಣೆ ಮಾಡಬೇಕು. 136 ಸೀಟ್ ಗೆದ್ದಿದ್ದು ಮುಸ್ಲಿಮರ ಆಶೀರ್ವಾದದಿಂದ ಅಂತೆ. 136 ಸೀಟ್ ಗೆದ್ದಿದ್ದು ಮುಸ್ಲಿಮರ ಆಶೀರ್ವಾದದಿಂದ ಅಂತೆ. ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ. ಇವತ್ತು ನಮಗೆ ಈ ಶಕ್ತಿಯನ್ನು ತುಂಬುದು ನಿಮ್ಮೆಲ್ಲರ ಸಂಘಟನೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 136 ಸೀಟನ್ನು ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆ ತರುವಂತಹ ಸರ್ಕಾರ ಇದು ನಿಮ್ಮ ಸರ್ಕಾರ. ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ, ನಿಂತ್ಕೊಳ್ತಾರೆ ಅಂತ ಹೇಳಿಕೋಸ್ಕರ ನಾನು ಹೇಳಿದ್ದೇನೆ. ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ, ನಿಂತ್ಕೊಳ್ತಾರೆ ಅಂತ ಹೇಳಿಕೋಸ್ಕರ ನಾನು ಹೇಳಿದ್ದೇನೆ. 136 ಸೀಟ್ ಗೆದ್ದಿದ್ದು ಬರೀ ಅವರಿಂದ ಅಂತ ಧೈರ್ಯವಾಗಿ ವೇದಿಕೆಯಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗಳ ಓಟಿಗೆ ಏನೂ ಕಿಮ್ಮತ್ತು ಇಲ್ಲ, ಬೆಲೆನೂ ಇಲ್ಲ. ಅವರುಗಳೆಲ್ಲ ಯಾವಾಗಲೂ ಒಂದಾಗಿರ್ತಾರೆ ಬಂಧುಗಳೇ. ಅವ್ರನ್ನ ಕಾಯೋದಕ್ಕೆ ಇಂತಹ ಸರ್ಕಾರಗಳಿರ್ತವೆ, ಹಲವಾರು ದೇಶಗಳಿವೆ. ನಾವಿನ್ನು ಗೊಂದಲದಲ್ಲೇ ಇದ್ದೇವೆ. ಒಟ್ಟಾಗಲೇಬೇಕಿದೆ. ಮುಂದಿನ ಜನಾಂಗ, ಮುಂದಿನ ಪೀಳಿಗೆ ನಮಗೆ ಹಿಡಿ ಶಾಪ ಹಾಕ್ತವೆ ಬಂಧುಗಳೇ. ಒಟ್ಟಾಗಬೇಕಾಗಿದೆ. ದಯವಿಟ್ಟು ಒಟ್ಟಾಗಿ, ಇನ್ನಾದರೂ ಒಟ್ಟಾಗಿ. ಇಷ್ಟೆಲ್ಲ ಆಗ್ತಾ ಇದ್ರು ನೀವು ಒಟ್ಟಾಗ್ಲಿಲ್ಲ ಅಂದ್ರೆ ಏಳುಕಂಡು ಬಾವಿಲೆ ಹಗಲು ಬಿದ್ರು ಅಂತ ಒಂದು ಗಾದೆ ಇದೆಯಲ್ಲ, ಆ ತರ ಆಗುತ್ತೆ ಬಂಧುಗಳೇ. ದಯವಿಟ್ಟು ನಮ್ಮ ನೆಲ, ಜಲ, ಭಾಷೆ ಎಲ್ಲವನ್ನು ನಾವೇ ರಕ್ಷಿಸ್ಕೋಬೇಕು. ನಮಗಾಗಿ ಬೇರೆ ದೇಶಗಳಿಲ್ಲ. ನಮ್ಗಿರೋದು ಒಂದೇ ದೇಶ, ಭಾರತ ದೇಶ. ನೆನಪಿನಲ್ಲಿ ಇಟ್ಕೊಳ್ಳಿ ಬಂಧುಗಳೇ.